ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಮುಂದಿನ ಭಾಗವನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವನಿಗೆ ಸಾರಥಿ ಇರಲಿಲ್ಲ. ಸಾರಥಿಯಾಗಿ ಅರ್ಜುನ ಬರೋದಕ್ಕೆ ಅಂದರೆ ಬೃಹನ್ನಳೆ ಒಪ್ಕೊಂಡ್ಯಾನೆ. ಸರಿ ಆಯಿತು ಅಂಥೇಳಿ ಅವನನ್ನು ಸಾರಥಿಯನ್ನಾಗಿ ಕರ್ಕೊಂಡು ಬಂದ್ಯಾನೆ. ಅಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಎಲೆ ಪರೀಕ್ಷಿತ ತನಯ ಕೇಳ್ ನೃಪ ತಿಲಕನ ಅತಿ ವೇಗದಲ್ಲಿ ರಥವನ್ನು ಕೋಳುಗಳಕ್ಕೆ ತರೆ ಕಂಡನು ಉತ್ತರ ಮುಂದೆ ದೂರದಲ್ಲಿ ತಳಿತ ಕುಂತದ ಬಾಯಿಧಾರೆಯ ಒಳಹುಗಳ ಒದರೆದ್ದ ಸಿಂಧದ ಸೆಳೆಯ ಸೀಗುರಿಗಳ ಸುರಂಭದ ಸಕಲ ಮೋಹರವ. ಈಗೇನವನು ಸಾರಥಿಯಾಗಿ ಬಂದಲ್ಲ, ಸಾರಥಿಯಾಗಿ ಬಂದ ಮೇಲೆ ಅತಿ ವೇಗವಾಗಿ ರಥವನ್ನು ಓಡಿಸ್ಕೊಂಡು ರಣರಂಗಕ್ಕೆ ಕತ್ತರಿಗೆ ಬರ್ತಾ ಇದ್ದಾನೆ. ಉತ್ತರ ಅದನ್ನು ಅಲ್ಲಿ ಅವನ ಎದುರುಗಡೆ ನಿಂತಿರತಕ್ಕಂಥ ವಿಶಾಲವಾಗಿ ನಿಂತಿರ್ತಕ್ಕಂಥ ಸೈನಿಕರನ್ನು ಅವನು ನೋಡ್ತಾ ಹೋಗ್ತಾ ಇದ್ದ ಹಾಗೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಕತ್ತಿ, ಈಟಿ ಮತ್ತು ಅವರವರ ಆಯುಧಗಳು ವಿವಿಧವಾಗಿರ್ತಕ್ಕಂತಹ ಬಣ್ಣಗಳಿಂದ ಕೂಡಿದ ಚಿತ್ರದ ಪತಾಕೆಗಳು, ಚಾಮರ ಎಲ್ಲವನ್ನು ನೋಡ್ತಾ ಅವನಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವನಿಗೆ ಭಯ ಅನ್ನೋದೊಂದು ಕಡೆ ಆಗ್ತಾ ಇದೆ. ಅವೆಲ್ಲವೂ ಅವನ ಕಣ್ಣಿಗೆ ಕಾಣ್ತಾ ಹೋಗ್ತಾ ಇದೆ. ಯುದ್ಧಕ್ಕೆ ಸಿದ್ಧರಾಗಿ ಕೌರವನ ಸೇನೆ ನಿಂತಿದೆ. ಅದೆಲ್ಲವನ್ನು ಅವನು ಇಲ್ಲಿಂದನೇ ದೂರದಿಂದ ನಿಂತು ನೋಡಿದ ಮೇಲೆ ಕರಿಗಠಾವಳಿಯೊಡ್ಡೊಗ್ಗಲಿನ ತುರಗ ನಿಖರದ ತೆರೆಯ ತೇರಿನ ಹೊರಳಿಗಳ ಸುಳಿಯಾತ ಪತ್ರದ ಬಹಳದ್ದುದ್ಭುತದ ನರನಿಕಾಯದ ಜಲ ಚರೌಘದ ತರದ ವಾದ್ಯಧ್ವನಿಯ ರವದ ಬರದೊಳಿದ್ದುದು ಬಹಳ ಜಲನಿಧಿಯಂತೆ ಕುರುಸೇನೆ. ಆ ಸೇನೆಯನ್ನು ಮತ್ತೆ ಅವರೇನು ಮಾಡ್ತಾರೆ, ವರ್ಣಿಸ್ತಾ ಹೋಗ್ತಾರೆ. ಆನೆಗಳ ಗುಂಪುಗಳ ಸೈನ್ಯ, ಸಮುದ್ರದಲ್ಲಿ ಎದ್ದಿರತಕ್ಕಂಥ ಒಡ್ಡು ಕಲ್ಲುಗಳಂತೆ ಕುದುರೆ ಸವಾರರ ಸೈನ್ಯ ಸಮುದ್ರದಲ್ಲಿರೋ ರೀತಿಯಲ್ಲಿ ರಥಗಳ ಸಾಲು ಸಮುದ್ರದ ಸುಳಿಯಂತೆ ಕಾಣ್ತಾ ಹೋಗ್ತಾ ಇದೆ. ಎತ್ತಿ ಹಿಡಿದಿರ್ತಕ್ಕಂತಹ ಛತ್ರಿ, ಚಾಮರ, ಬಾವುಟಗಳು ಸಮುದ್ರದಲ್ಲಿ ಅಂದರೆ ಅಲೆಗಳು ಉಬ್ಬಿ ಬರೋ ರೀತಿಯಲ್ಲಿ ಕಾಣ್ತಾ ಹೋಗ್ತಿದ್ದಾವಂತೆ. ಅಲ್ಲಿದ್ದ ಸೈನಿಕರ ಸಮೂಹ ಸಮುದ್ರದ ಜಲಚರಗಳಂತೆ ಗುಂಪಿನಲ್ಲಿರ್ತಕ್ಕಂಥ ನಾನಾ ವಿಧದ ವಾದ್ಯಧ್ವನಿಯ ಸದ್ದು ಸಮುದ್ರ ಘೋಷದಂತೆ ತೋರಿ, ಅದು ಸಮುದ್ರ ಹೇಗೆ ಬೋರ್ಗೊರಿತಾ ಇದೆಯೋ ಹಾಗೆ ಸೈನಿಕರೆಲ್ಲರೂ ಕೂಡ ಬೋರ್ಗೊರಿಯೋ ರೀತಿಯಲ್ಲೇ ಕಾಣಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾರಿಗೆ? ವಿರಾಟರಾಯನ ಮಗನಾಗಿರ್ತಕ್ಕಂಥ ಉತ್ತರನಿಗೆ. ಕಾಲಕೂಟದ ತೊರೆಯೋ, ಮಾರಿಯ ಗೂಳೆಯೋ, ಮೃತ್ಯುವಿನ ಗಂಟಲ ತಾಳಿಗೆಯೋ, ಭೈರವನ ತಟ್ಟೋ ಜವನ ಜಂಗುಳಿಯೋ, ಕಾಲರುದ್ರನ ನೊಸಲ ವೈನಿಜ್ವಾಲೆಯೋ, ಕೌರವನ ಸೇನಾಜಾಲವೋ ಶಿವ ಎನ್ನುತ್ತಾ ಹೆದರಿದನು ಅಂದು ಸುಕುಮಾರ. ಇವೆಲ್ಲವನ್ನು ನೋಡ್ಬಿಟ್ಟು ಒಂದೇ ಸಲ ಭಯಪಟ್ಕೊಂಡ್ಬಿಟ್ಟ. ಹೆಂಗೆ ಭಯಪಟ್ಕೊಂಡ? ಇದೇನು ಸೈನ್ಯನ ಅಥವಾ ಭಯಂಕರವಾಗಿರ್ತಕ್ಕಂಥ ವಿಷದ ಸರ್ಪಗಳಿಂದ ಕೂಡಿರ್ತಕ್ಕಂಥ ನದಿಯೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇದೆ. ನರಭಕ್ಷಕರಾಗಿರ್ತಕ್ಕಂತಹ ಗುಂಪೇನಾದರೂ ಇದೆಯಾ? ಇದು ಎಲ್ಲರನ್ನ ನುಗ್ತಕ್ಕಂತಹ ಮೃತ್ಯುವಿನಿಂದ ಕೂಡಿರ್ತಕ್ಕಂಥ ಗುಂಪ ಇದು. ಅನೇಕರೆಲ್ಲರೂ ಕೂಡ ಭೈರವರಿಂದ ಕೂಡಿರ್ತಕ್ಕಂಥ ದಂಡಿನ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇದೆಯೋ, ಯಮನ ಗುಂಪು. ಇವೆಲ್ಲವೂ ಕೂಡ ಪ್ರಳಯ ಕಾಲದಲ್ಲಿ ರುದ್ರ ಏನಿದ್ದಾನಲ್ಲ, ಅವನು ಅಣೆಗಣ್ಣನ್ನು ಬಿಟ್ಟು ಬೆಂಕಿ ಜ್ವಾಲೆಯನ್ನು ಹೇಗುಂಟು ಮಾಡ್ತಾನೋ ಹಾಗೆ ಈ ಸೈನ್ಯ ಏನಾದರೂ ಕಾಣ್ತಾ ಇದ್ದಾವೋ. ನಿಜವಾಗಿ ಇದು ಕೌರವನ ಸೇನೆಯೋ ಅಥವಾ ಸೇನಾ ಜಾಲನೋ ಸೇನಾ ಸಮೂಹವೋ ಅಂತ ಹೇಳಿ ಅವನು ಹೇಳ್ಕೊಳ್ತಾ ಶಿವ ಇಂತಹ ಸೈನ್ಯ, ಅರಮನೆಯಲ್ಲಿ ನಾನು ಎಷ್ಟು ಸುಖವಾಗಿ ಬೆಳೆದಿದ್ನಪ್ಪ, ಇಲ್ಲಿಗೆ ಬಂದ್ಬಿಟ್ಟು ಇಂತಹ ಪರಿಸ್ಥಿತಿಗೆ ನಾನು ಸಿಲ್ಕೊಂಡ್ಬಿಟ್ಟಿದ್ದನಲ್ಲಪ್ಪ ಅಂಥೇಳಿ ತನ್ನ ಬಗ್ಗೆ ತಾನೇ ಅನ್ಕೊಳ್ತಾ ಎದುರ್ಕೊಂಡು ನಿಂತಿಯೇನೆ. ಹಸಿದ ಮಾರಿಯ ಮೊಂದೆಯಲಿ ಕುರು ನಿಸುಳಿದಂತಾದೆನು, ಬೃಹನ್ನಳೆ ಏಸಗದಿರು ತೇಜಿಗಳ ತಡೆ ಚಮ್ಮಟಿಗೆಯನ್ನು ಬೀಸುಡು, ಮಿಸುಕು ಬಾರದು ಪ್ರಳಯ ಕಾಲನ ಮುಸುಕ ನುಗಿಯುವವನಾರು, ಕೌರವನ ಸಮಬಲನೈ ರಥವ ಮರುಳಿಚು ಪುರಕ್ಕೆ ಬೇಗೆಂದ. ಉತ್ತರಗೆ ಈ ಸೈನ್ಯ ನೋಡಿದ ತಕ್ಷಣ ಏನೇನೆಲ್ಲ ಭಯ ಅನ್ನೋದಾಗ್ತಾ ಇದೆ ಅಂತ ಹೇಳಿದ್ರೆ, ಅವನ ಸೈನ್ಯವನ್ನು ನೋಡಿದ ತಕ್ಷಣ ಏನನ್ಸುತ್ತೆ, ಹಸಿದಿರ್ತಕ್ಕಂಥ ಒಂದು ಮಾರಿಯನ್ನು ನೋಡ್ದಂಗೆ ಆಗ್ತಾ ಇದೆ. ಒಬ್ಬಳಲ್ಲ, ಅನೇಕ ಹಸಿದ ಮಾರಿಗಳ ಮಧ್ಯೆ ನಾನು ಒಬ್ಬ ಕುರಿ ಅಂತ ಸಿಗಾಕೊಂಡ್ಬಿಟ್ಟಿದ್ದೀನಲ್ಲಪ್ಪ ಅಂಥೇಳಿ ಅಂದ್ಕೊಳ್ತಾನೆ. ಬೃಹನ್ನಳೆ ಕುದುರೆಗಳನ್ನು ಜೋರಾಗಿ ಓಡಿಸ್ಬೇಡ ಕಣೋ, ಓಡ್ತಾ ಇರ್ತಕ್ಕಂತಹ ಕುದುರೆಗಳನ್ನು ಹಿಡಿದು ನಿಲ್ಲಿಸು ಅಂತ ಕೇಳ್ತಾನೆ. ನೀನು ಹಿಡ್ಕೊಂಡಿರ್ತಕ್ಕಂಥ ಚಾವಟಿ ಆಗಲಿ ಅದನ್ನು ಆ ಕಡೆ ಎಸ್ದು ಬಿಡು, ಒಂದು ಹೆಜ್ಜೆ ಮುಂದಕ್ಕೂ ಇಡಬೇಡ ನೀನು. ಈ ಸೈನ್ಯ ಅಂತಕ್ಕಂಥದ್ದು ಪ್ರಳಯವನ್ನೇ ತಂದು ಒಡ್ಡಿರ್ತಕ್ಕಂತಹ ಸೈನ್ಯ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇದೆ. ಮಲಗಿರ್ತಕ್ಕಂಥ ರುದ್ರನ ಮುಸುಕನ್ನು ತೆಗೆದಾಗ ಆ ರುದ್ರ ಹೇಗೆ ತನ್ನನ್ನು ತಾನು ತೋರ್ಪಡಿಸ್ಕೊಳ್ತಾ ಹೋಗ್ತಾನೋ ಹಂಗೆ ಈ ಸೈನ್ಯ ನನಗೆ ಕಾಣ್ತಾ ಹೋಗ್ತಾ ಇದೆ. ಈ ಕೌರವನು ಸರಿಸಾಟಿ ಇಲ್ಲದೇ ಇರತಕ್ಕಂತಹ ಬಲಶಾಲಿನಪ್ಪ ಅವನು.
ಆದ್ದರಿಂದ ಅವನು ಮುಂದಕ್ಕೆ ಈ ರಥವನ್ನು ತೆಗೆದುಕೊಂಡು ಹೋಗ್ಬೇಡ, ಏನಾದರೂ ಮಾಡಿ ಹಿಂದಕ್ಕೆ ತೆಗೆದುಕೊಂಡು ಹೋಗ್ಬಿಡು, ನಡಿ ನಮ್ಮೂರಿಗೆ ನಾನು ಹೋಗ್ಬಿಡೋಣ, ಮನೆಗೆ ಹೋಗ್ಬಿಡೋಣ ನಡಿ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಕರೀತಾನೆ. ಅದಕ್ಕೆ ಇವನು ಅದ್ಭುತವಾಗಿರ್ತಕ್ಕಂತಹ ಮಾತನ್ನು ಹೇಳ್ತಾನೆ. ಯಾರು? ಅರ್ಜುನ. ಎಲೆ ಕುಮಾರಕ ಮೊದಲ ಚುಂಬನದೊಳಗೆ ಹಲುಬಿದ್ದಂತೆ ಕಾಳಗದೊಳಗೆ ಬರೆಯದ ಮುನ್ನ ಹಿಡಿದೈ ಸಮರ ಭೀತಿಯನು ಅಳುಕಲಾಗದು ನಿಮ್ಮ ತಂದೆಯ ಕುಲಕ್ಕೆ ಕುಂದನು ತಾರದಿರು ಮನಗೆಲುವಿನಲ್ಲಿ ಕಾದು ಎನ್ನುತ್ತಾ ರಥವನ್ನು ಬೇಗ ಅರಿಸಿದನು. ಅದ್ಭುತವಾಗಿರ್ತಕ್ಕಂತಹ ಕಂಪ್ಯಾರಿಸನನ್ನು ಕೊಡ್ತಾನೆ. ನೋಡೋ ಮೊದಲ ಬಾರಿಗೆ ನೀನು ಯುದ್ಧದ ಭೀತಿಯನ್ನು ಪಡ್ಕೊಳ್ತಾ ಇದೆಯಾ ಅಥವಾ ಯುದ್ಧಕ್ಕೆ ಎದುರುಕೊಳ್ತಾ ಇದೆಯಾ, ಹೆಂಗಿದೆ ಅಂತ ಹೇಳಿದ್ರೆ, ಮೊದಲ ಬಾರಿಗೆ ಪ್ರೀತಿಯಿಂದ ಪ್ರೇಮದ ಮೊದಲ ಹಂತದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಚುಂಬಿಸ್ಬೇಕು, ಹುಡುಗಿಗೆ ಚುಂಬಿಸ್ಬೇಕು ಅಂತ ಹೇಳಿ ಹೋದಾಗ ಅಥವಾ ಮುತ್ಕೊಡ್ಬೇಕು ಅಂತ ಹೇಳಿ ಹೋದಾಗ ಅಲ್ಲೂ ಹೇಗೆ ಬಿದ್ದೋಗಿ ಅದು ಆ ಒಂದು ಸಮಯವನ್ನು ಹೇಗೆ ಹಾಳು ಮಾಡುತ್ತೋ ಹಾಗೆ ಯುದ್ಧದ ಭಯವನ್ನು ಇಟ್ಕೊಂಡು ನೀನು ಯುದ್ಧಕ್ಕೆ ಬರಬಾರ್ದಾಗಿತ್ತು. ಅಂಥ ಯುದ್ಧಕ್ಕೆ ಬಂದಾಗ ನೀನು ಏನೋ ಭಯ ಅನ್ನೋದಿದೆಯಲ್ಲ ಅದನ್ನು ಬಿಟ್ಬಿಡು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಅಪ್ಪನ ಹೆಸರಿದೆಯಲ್ಲ ಅದು ತುಂಬ ದೊಡ್ಡ ಮಟ್ಟಕ್ಕಿದೆ. ಆ ದೊಡ್ಡ ಮಟ್ಟಕ್ಕಿರ್ತಕ್ಕಂತಹ ಹೆಸರಿಗೆ ನೀನು ಅಥವಾ ಅಂಥ ಕುಲಕ್ಕೆ ನೀನು ಕುಂದನ್ನು ತರಬೇಡಪ್ಪ. ನೀನು ಧೈರ್ಯ ಮತ್ತು ಗೆಲುವಿನಿಂದ ಗೆದ್ದೇ ಗೆಲ್ತೀನಿ ಅಂಥೇಳಿ ಯುದ್ಧ ಮಾಡು ಅಂಥೇಳಿ ಪಾರ್ಥ ಮತ್ತೆ ಅವನಿಗೆ ಹುರಿದುಂಬಿಸೋದಕ್ಕೆ ಹೋಗ್ತಾನೆ. ನೀನು ಯುದ್ಧವನ್ನು ಮಾಡು ಬಾ ಅಂಥೇಳಿ. ಅದಕ್ಕೆ ನುಡಿಯ ಕೇಳದೆ ಮುಂದೆ 18 ಅಡಿಯ ಅರ್ಜುನ ರಥವ ಹರಿಸಲು ಹಿಡಿದ ಬಿಲ್ಲಂಬುಗಳ ಬಿದ್ದವು ಕೈಯನರೆ ನೆಗೆದು ಹಿಡಿ ಹಯವನಿರಿಗಾರ ಸಾರತೆ ನುಡಿದವರು ನಾವು ಹಗೆಗಳೇ ನಿನ್ನೊಡೆಯರಲ್ಲ ಸ್ವಾಮಿ ದುರಹಿಕೆ ಲೇಸುಲೇಸೆಂದ. ನಿಲ್ಲು ಅಂತ ಹೇಳಿದ ಮೇಲೂ ಕೂಡ ಉತ್ತರ ಮಾತನ್ನು ಕೇಳದ ಮುಂದೆ, ಅಂದರೆ ಇವನು ಎಷ್ಟು ಹೇಳ್ತೀಯಾನೆ ಅಂದರೆ ನಿಲ್ಸು, ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಅರ್ಜುನ ಏನು ಮಾಡ್ತಾನೆ, ಮುಂದಕ್ಕೆ ರಥವನ್ನು ತೆಗೆದುಕೊಂಡು ಹೋಗ್ತಾನೆ. ಆಗ ಉತ್ತರ ಕೈಯಲ್ಲಿರ್ತಕ್ಕಂಥ ಹಿಡಿದಿರ್ತಕ್ಕಂಥ ಬಿಲ್ಲು ಬಾಣಗಳೆಲ್ಲವನ್ನು ಅವನ ಕೈಯಿಂದ ಸಡಿಲವಾಗಿ ಕೆಳಗೆ ಬೀಳ್ತವೆ. ಸಾರಥಿ ಕುದುರೆಯನ್ನು ಹಿಡಿದು ನಿಲ್ಲಿಸೋ ಕೊಲೆಗಾರ ಸಾರಥಿಯ ನೀನು, ನನ್ನ ವೈರಿಗಳ ನಿನ್ನ ವೈರಿಗಳಿದ್ದಾರಲ್ಲಿ ನನ್ನ ವೈರಿಗಳಿದ್ದಾರೆ, ನಾನು ನಿನ್ನ ಒಡೆಯ ಅಲ್ವಾ, ನೀನು ಮಾಡ್ತಾ ಇರೋದೇನು ಸ್ವಾಮಿ ದ್ರೋಹವನ್ನು ಮಾಡ್ತಾ ಇದೆಯಾ. ಯಾಕೆ? ನಾನು ರಾಜನ ಮಾತನ್ನು ಕೇಳಿದಲ್ಲಿ ನೀನು ಹೆಂಗೆ ನೀನು ಆ ರಥವನ್ನು ಓಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆಯಾ, ನನ್ನ ಮಾತನ್ನು ನೀನು ಮೀರ್ತಾ ಇದೆಯಾ, ನಿಲ್ಲಿಸು ಅದನ್ನು ಅಂತ ಹೇಳಿ, ದ್ರೋಹವನ್ನು ಮಾಡಬೇಡ ನೀನು, ನಿಲ್ಲಿಸು ಅಂತ ಹೇಳಿಬಿಟ್ಟು ಮತ್ತೆ ಅವನು ಹೇಳ್ತಾನೆ. ಆಗ ಎಂದೊಡ ಅರ್ಜುನ ನಗುತ ರಥವನು ಮುಂದೆ 4 ಅಡಿಯ ನೂಕಲು ಕೊಂದನು ಈ ಸಾರಥಿ ಎನ್ನುತ್ತಾ ಸಂವರಿಸಿ ಮುಂಜರೆಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು ಬದುಕಿದೇನೆಂದು ನಿಟ್ಟ ಓಟದಲ್ಲಿ ಹಾಯ್ದನು ಬೆಟ್ಟ ಮಂಡೆಯಲಿ. ನೀನು ಸ್ವಾಮಿ ದ್ರೋಹ ಮಾಡ್ತಾ ಇದೆಯಾ, ರಾಜದ್ರೋಹ ಮಾಡ್ತಾ ಇದೆಯಾ, ರಾಜನ ಮಾತನ್ನು ನೀನು ಮೀರ್ತಾ ಇದೆಯಾ ಅಂತ ಹೇಳಿ ಉತ್ತರ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಅರ್ಜುನ ಅವನ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಲ್ಲ, ಇನ್ನೂ 4 ಅಡಿಯಷ್ಟು ಮುಂದಕ್ಕೆ ಹೋಗ್ತಾನೆ. ಆಗ ಉತ್ತರ ಏನು ಮಾಡ್ತಾನೆ, ಈ ಸಾರಥಿ ನನ್ನನ್ನು ಯುದ್ಧಕ್ಕೆ ನೂಕೇನು ಹೋಗ್ತಾನೆ, ತನ್ನನ್ನು ಈ ಯುದ್ಧದಲ್ಲಿ ಕೊಲ್ಲಿಸ್ಬಿಡ್ತಾನೆ ಇವನು ಅಂಥೇಳಿ ಅಂದ್ಕೊಂಡು ಏನು ಮಾಡ್ತಾನೆ, ರಥದ ಹಿಂಭಾಗಕ್ಕೆ ಬರ್ತಾನೆ. ಹಿಂಭಾಗಕ್ಕೆ ಬಂದು ಅಲ್ಲಿ ನಿಧಾನಕ್ಕೆ ನಿಂತ್ಕೊಂಡು ಕೆಳಗೆ ಜಂಪ್ ಮಾಡಿ ಓಡಕ್ಕೆ ಮುಂದಾಗ್ತಾನೆ. ಆ ಓಡ್ತಾ ಇರಬೇಕಾದಾಗ ಆ ಕೂದಲು ಕೂಡ ಕೆದರ್ಕೊಂಡಿರುತ್ತಲ್ವ, ಅದು ಕೂಡ ಅವನು ಓಡ್ದಂಗೆ ಅದು ಕೂಡ ಏನು ಮಾಡ್ತಾ ಇರುತ್ತೆ, ಹಾರಾಡ್ತಾ ಇರುತ್ತೆ, ಕೆದ್ರು ಹೋಗಿರುತ್ತೆ. ಆಗ ಅವನು ಒಂದೇ ಸಮನೆ ಓಡ್ತಾ ಇರ್ತಕ್ಕಂಥದ್ದನ್ನು ಪಾರ್ಥ ನೋಡ್ತಾನೆ. ನೋಡಿದನು ಕಲಿಪಾರ್ಥ ನೀ ಕೇಡಾಡಿ ಕೆದರಿದ ಕೇಶದಲ್ಲಿ ಕೆಟ್ಟು ಓಡುತ್ತಿರಲು ಎಲೆ ಪಾಪಿ ಹಾಯ್ದನು ಹಿಡಿಯಬೇಕು ಕೂಡೆ ಸೂಟಿಯೊಳಟ್ಟಲೆಳಿಯೆ ಅಲ್ಲಾಡಲ ಹಿಪತಿ ಎದರಲಿತ್ತಲು ನೋಡಿ ಕೌರವ ಸೇನೆ ಕೆಡೆದಿದು ನಗೆಯ ಕಡಲೊಳಗೆ. ಆ ಪಾರ್ಥ ಅವನು ಓಡ್ತಾ ಇದ್ದಾನಲ್ಲ, ಜುಟ್ಟನ್ನು ಅಥವಾ ತನ್ನ ಕೇಶವನ್ನು ಬಿಟ್ಟು, ಅಂದರೆ ಆ ಗಾಳಿಯಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಕೇಶವನ್ನು ಬಿಟ್ಕೊಂಡು ಅವನೇನು ಮಾಡ್ತಾನೆ, ಓಡ್ತಾ ಇದ್ದಾನೆ. ಅದನ್ನು ನೋಡಿರ್ತಕ್ಕಂಥ ಯಾರು ಪಾರ್ಥ, ಏನು ಹಿಂಗೆ ಓಡ್ತೀಯನಲ್ಲ ಅಂಥೇಳಿ ಅವನನ್ನು ನೋಡ್ತಾನೆ. ಮಾತು ಮುಂದುವರಿಸ್ತಾ ಎಲೆ ಪಾಪಿ ಎಂದು ತಕ್ಷಣ ಚುರುಕಾಗಿ ಅವನಿಂದ ಅವನು ಬೆನ್ನಿಡ್ತಾ ಹೋಗ್ತಾನೆ. ಆಗ ಅರ್ಜುನ ಹೆಜ್ಜೆಯ ರಭಸಕ್ಕೆ ಭೂಮಿ ಅಲುಗ್ತಾ ಇದೆ. ಭೂಮಿಯನ್ನು ಹೊತ್ತ ವಾಸುಕಿಯೂ ಸಹ ಇದೇನಾಯಿತು, ಯಾಕೆ ಹಿಂಗೆ ಭೂಮಿ ಅಲುಗಾಡ್ತಾ ಇದೆ ಅನ್ನೋದನ್ನು ಆ ವಾಸುಕಿ ಅಂದರೆ ನಾಗರ ದೇವತೆ ಕೂಡ ಯೋಚನೆ ಮಾಡ್ತಾ ಹೋಗ್ತಾಳೆ. ಹಾಗೆ ಇವನು ಓಡ್ತಾ ಇದ್ದಾನೆ, ಆ ಕಡೆ ಅವನು ಓಡ್ತಾ ಇದ್ದಾನೆ. ಇವೆರಡನ್ನ ನೋಡ್ತಾ ಇರತಕ್ಕಂತಹ ಕೌರವ ಸೇನೆ ನಗಾಡ್ತಾ ಹೋಗ್ತಾ ಇದೆ. ಎಲ್ಲಲೇ ಕಾದಲು ಬಂದ ವೀರನ ಬಲುಹ ನೋಡ ಶಿವ ಬೆಂಬಳಿಯ ಲಟ್ಟುವ ವೀರನಾವನೋ ಸುಬಟನಿವನವನೋ ತಿಳಿಯಲರಿದವನಾವನೋ ವೆಗ್ಗಳಿಯ ನಹಕಾರದಲ್ಲಿ ನೆರೆಪಲುಗುಣನ ಹೋಲುವ ಎನ್ನುತ್ತ ಗಜಭಜಿಸಿ ತರೀ. ಹೋರಾಡಕ್ಕೆ ಬಂದಿರತಕ್ಕಂಥ ಯುದ್ಧ ವೀರನ ಧೈರ್ಯವನ್ನು ನೋಡ್ರಪ್ಪ, ಎಂಥ ಧೈರ್ಯ ಇದೆ ಇವನಿಗೆ.
ಆತ ಓಡೋಗ್ತಾ ಇದ್ದಾನೆ, ಅವನಿಂದೆ ಓಡ್ತಾ ಇರ್ತಕ್ಕಂಥ ಸಾರಥಿ. ಉದ್ಯೋಗದಲ್ಲಿ ಇವರಿಬ್ಬರು ಸಮರ್ಥರು. ಯಾರಪ್ಪ ಸಮರ್ಥರು? ಆ ರಾಜ ಸಮರ್ಥನೋ ಸಾರಥಿ ಸಮರ್ಥನೋ? ಅವನ ಉದ್ಯೋಗವನ್ನು ಅವನು ಸರಿಗೆ ಮಾಡ್ತಿಲ್ಲ, ಇವನ ಉದ್ಯೋಗವನ್ನು ಇವನು ಸರಿಗೆ ಮಾಡ್ತಾ ಇಲ್ವಲ್ಲ. ಆ ಕಾಲದಲ್ಲಿ ನೋಡ್ತಾ ಇದ್ದರೆ ಅವನು ಅರ್ಜುನನ ರೀತಿಯಲ್ಲೇ ಕಾಣ್ತಾ ಹೋಗ್ತಾ ಇದ್ದಾನಲ್ಲಪ್ಪ. ನೋಡಿದ್ರೆ ನಪುಂಸಕ ವೇಷವನ್ನು ಹಾಕ್ಕೊಂಡಿಯಾನೆ. ಇದೆಲ್ಲವನ್ನು ಆ ಸೇನೆ ನೋಡ್ತಾ ಇದೆ. ಆ ಕಡೆ ಅವನ ರಾಜ, ಈ ಕಡೆ ಅವನ ಸಾರಥಿಯನ್ನು ನೋಡಿದ್ರೆ ಅರ್ಜುನ ಅಂತ ಅನ್ನಿಸ್ತಾ ಆ ಸೈನಿಕರಿಗೆ ಅನ್ನಿಸ್ತಾ ಇದೆ. ಇತ್ತಲರ್ಜುನ ಉತ್ತರನ ಬೆಂಬತ್ತಿ ಬಂದನು, ಓದೆಯಾದರೆ ಕಿತ್ತು ಬಿಸಿಡುವೆ ನಿನ್ನ ತಲೆಯನ್ನು, ನಿಲ್ಲು ನಿಲ್ಲು ಎನ್ನುತ್ತಾ ಮೃತ್ಯುವೋ ಸಾರಥಿಯೋ ಪಾಪಿಯ ನೆತ್ತಣಿಂದವೇ ಮಾಡಿಕೊಂಡೆನೆನುತ್ತ ಮರಳಿದು ನೋಡಿ ನಿಲ್ಲದೆ ಮತ್ತೆ ಸೈವರಿದ. ಓಡ್ಕೊಂಡು ಬಂದ ಅವನನ್ನು ನಿಲ್ಲಿಸಿದ್ಮೇಲೆ ಉತ್ತರ ನಾಚಿಕೆಯಿಂದ ಅವನನ್ನು ನೋಡೋಕ್ಕಾಗ್ದಲೇ ಅವನು ಓಡಿ ಸೈನ್ಯದ ಮುಂದೆ ಎದುರುಗಡೆ ಅರ್ಜುನ ಉತ್ತರನ ಬೆಂಬತ್ತಿ ಹೋಗಿಸ್ಕೊಂಡು ಅಟ್ಟಿಸ್ಕೊಂಡು ಹೋಗಿ ಹಿಡಿತಾನೆ. ಉತ್ತರನಿಗೆ ನಿಲ್ಲು ಅಂತ ಹೇಳಿ, ಮುಂದಕ್ಕೆ ನೀನೇನಾದರೂ ಹೋದರೆ ನಿಂತ್ಕೊಳ್ದೆ, ನೀನೇನಾದರೂ ಮತ್ತೆ ಮುಂದಕ್ಕೆ ನೀನೇನಾದರೂ ಹೋದರೆ ನಿನ್ನ ತಲೆನ ಕತ್ತರಿಸಾಕ್ತೀನಿ ಅಂಥೇಳಿ ಎದುರಿಸಿದ ಮೇಲೆ ಉತ್ತರ, ಇವನು ನನ್ನ ಪಾಲಿನ ಮೃತ್ಯು ಕಣಪ್ಪ, ಇವನು ಮೃತ್ಯುನೋ ಸಾರಥಿನೋ ಅಂತ ಅಂದ್ಕೊಂಡ್ಬಿಡ್ತಾನೆ. ಈ ಪಾಪಿನ ನಾನು ಎಲ್ಲಿಂದ ತಂದು ನನ್ನ ಸಾರಥಿಯನ್ನಾಗಿ ಮಾಡ್ಕೊಂಡನೋ, ಯಾಕಾದರೂ ಇವನನ್ನು ಸಾರಥಿಯನ್ನಾಗಿ ನಾನು ಮಾಡ್ಕೊಂಬಿಟ್ನಪ್ಪ, ಮಾಡ್ಕೋಬಾರ್ದಾಗಿತ್ತು ನಾನು ಅಂಥೇಳಿ ಅವನನ್ನು ನೋಡ್ಕೊಂಡು ಹಿಂದೆ ಅವ್ನು ನೋಡ್ಬರ್ತೀಯಾನೆ. ನೋಡ್ಕೊಂಡು ಮತ್ತೆ ಅವನ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹೋಗಿ ಅವನನ್ನು ಹಿಡಿದು ನಿಲ್ಲಿಸಿದ ಮೇಲೆ ಅಲುಗಿರಿದು ಬಾಯಿಯೊಳಗೆ ಬೆರಳಿಟ್ಟು ಅಳುಕಿ ತಲೆವಾಗಿದನು ಸಾರಥಿ, ಕಳಹೈ ನಿನ್ನ ಬಸುರಲಿ ಮರಳಿ ಬಂದವನು, ಕೋಳುಗುಳದೊಳು ಈ ಯೊಡ್ಡ ಮುರಿವಗ್ಗಳೆಯರುಂಟೆ, ಲೋಗರಿಂದವೇ ಕೊಲಿಸದಿರು ನೀ ಕುತ್ತಿ ಕೆಡಹು ಕಟಾರಿಯಿಂದೆಂದೆಂದ. ಹೋಗಿ ಹಿಡ್ಕೊಂಡ ಮೇಲೆ ನಿಲ್ಲಿಸಿದ ಮೇಲೆ ನಾಚಿಕೆ ಆಗೋಗುತ್ತೆ ಅವನಿಗೆ. ನಾಚಿಕೆಯಿಂದ ಅಲ್ಕುರಿತಾ ಹೋಗ್ತಾನೆ. ಅಲ್ಕಿರಿದು ಒಂದು ನಗುವನ್ನು ತೋರಿಸ್ತಾನೆ. ಅರ್ಜುನ ಅವನನ್ನು ಹಿಡಿದು ನಿಲ್ಲಿಸ್ತಾನೆ. ಆಗ ಉತ್ತರ ತಾನು ಇಷ್ಟೆಲ್ಲ ರೋಷಾವೇಶದಿಂದ ಮಾತಾಡಿರ್ತಕ್ಕಂಥವನು, ಅದು ಇಳಿದು ಓಡೋಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ನಾನು ಅಂಥೇಳಿ ಒಂದು ರೀತಿ ಅವನಿಗೆ ತನ್ನ ಮುಖವನ್ನು ತೋರಿಸ್ಕೊಳ್ಳೋದಕ್ಕಾಗ್ತಲ್ಲ, ನಾಚಿಕೆಯಿಂದ ಅಲ್ಲಿ ಕಿರಿತಾ ಹೋಗ್ತಾನೆ. ಆ ನಾಚಿಕೆಯಿಂದ ಹಲ್ಲನ್ನು ಕಿರಿದು ನಗುವನ್ನು ತೋರ್ತಾ ಹೋಗ್ತಾನೆ. ಬಾಯಲ್ಲಿ ತುದಿ ಬೆರಳನ್ನು ಇಟ್ಕೊಂಡು ನಾಚಿಕೆಯಿಂದ ತಲೆಯನ್ನು ತಗ್ಗಿಸ್ಬಿಡ್ತಾನೆ. ಮತ್ತೆ ಹೇಳ್ತಾನೆ, ಸಾರಥಿ ನನ್ನನ್ನು ಬಿಟ್ಟು ಕಳಿಸ್ಬಿಡಪ್ಪ, ನಿನ್ನ ಹೊಟ್ಟೆನಲ್ಲಿ ನೀನೇನಾದರೂ ಬಿಟ್ಟು ಕಳಿಸ್ಬಿಟ್ಟೆ ಅಂದರೆ ನಿನ್ನ ಹೊಟ್ಟೆನಲ್ಲಿ ನಾನು ಮತ್ತೆ ಹುಟ್ಟು ಬರ್ತೀನೋ ಕಣೋ, ನನ್ನನ್ನು ಬಿಟ್ಬಿಡೋ ನೀನು ಅಂತ ಹೇಳಿ ಕೇಳ್ತಾನೆ. ಈ ಯುದ್ಧ, ಈ ದೊಡ್ಡ ಸೈನ್ಯ ಒಬ್ಬರೇ ಸೋಲಿಸ್ತಕ್ಕಂಥ ಶ್ರೇಷ್ಠರು ಅಥವಾ ಶ್ರೇಷ್ಠ ವೀರರು ಅಂತ ಯಾರೂ ಇಲ್ಲ ಕಣಪ್ಪ ಇಲ್ಲಿ. ಅಕಸ್ಮಾತ್ ಅವ್ರು ನನ್ನನ್ನು ಸಾಯಿಸೋದಕ್ಕಿಂತ ನೀನಿಗೆ ನನ್ನನ್ನು ಸಾಯಿಸಬೇಕು ಅಂತ ಅನಿಸಿದರೆ ಅವರಿಂದ ಮಾತ್ರ ನೀನು ಕಲ್ಸೋಕೆ ಹೋಗ್ಬೇಡ, ಬೇಕಾದ್ರೆ ನನ್ನನ್ನು ನೀನೇ ಕೊಂದ್ಬಿಡು, ಈಗೋ ನನ್ನ ಹತ್ರ ಕತ್ತಿ ಇದೆ ಕೊಡ್ತೀನಿ ತಗೋ, ನನ್ನನ್ನು ಸಾಯಿಸ್ಬಿಡು ಅಂಥೇಳಿ ತನ್ನ ಅಸಹಾಯಕತೆಯನ್ನು ಹೇಳ್ಕೊಂಬಿಡ್ತಾನೆ. ಆಮೇಲೆ ಕೊನೆಗೆ ಹೇವ ಬೇಡ ವೀರರೀ ಪರಿಜೀವಗಳ್ಳರ ಪಥವ ಇಡಿವರೆ, ಸಾವಿಗಂಜಿದವೇ ನಪುಂಸಕರೆಮ್ಮ ನೋಡೆನಲು, ನೀವು ವೀರರೇ ನೆರೆ ನಪುಂಸಕರಾವು ಸಾವವರಲ್ಲ, ಲೋಕದ ಜೀವಗಳ್ಳರಿಗಾವು ಗುರುಗಳು ಬಿಟ್ಟು ಕಳುಹೆಂದ. ನೋಡಪ್ಪ, ಇವಾಗ ಮಾತು ಮುಂದುವರಿಸ್ತಾನೆ ಅರ್ಜುನ. ಏನು ವೀರರಾಗಿರ್ತಕ್ಕಂಥವ್ರು ಈ ರೀತಿ ಜೀವಗಳ್ಳರ ದಾರಿಯನ್ನು ಹಿಡ್ಕೊಳ್ಳೋಕೆ ಹೋಗಬಾರ್ದು. ವೀರರಾಗಿರ್ತಕ್ಕಂಥವ್ರು ಆ ಸಾವಿಗೂ ಕೂಡ ಹೆದರಬಾರ್ದು, ಆ ರೀತಿ ಇರಬೇಕು. ಅದಕ್ಕೆ ಉತ್ತರ, ನಾನು ಸಾವಿಗೆ ಹೆದರುತ್ತೇನೆ ಅಂತ ಹೇಳ್ಬಿಡ್ತಾನೆ ಅವನು ನೇರವಾಗಿ. ಆಗ ಅರ್ಜುನ, ನಾವು ನಪುಂಸಕರು, ನಮ್ಮನ್ನು ನೋಡು, ನಾವು ಹೆದರೋದಿಲ್ಲ. ಅಂದರೆ ನನ್ನನ್ನು ನೋಡು, ನಾನು ಬೃಹನ್ನಳೆಯಾಗಿ ಸೈನ್ಯದ ಮುಂದೆನೂ ಕೂಡ ನಾನು ಸ್ಟ್ರಾಂಗ್ ಆಗಿ ವೀರನಾಗಿ ನಿಂತಿದ್ದೇನೆ. ನನ್ನನ್ನು ನೋಡ್ಬಿಟ್ಟು ನಿನಗೆ ಆ ವೀರತನ ಬರ್ತಾ ಇಲ್ವ ನಿನಗೆ ಅಂಥೇಳಿ ಕೇಳಿದ ಮೇಲೆ, ಹಾಗೆನ್ನಲು ನೀವು ವೀರರು, ಆದರೆ ನಾವೇ ದೊಡ್ಡ ನಪುಂಸಕರು, ಹೇಡಿಗಳು, ನಾವು ಸಾಯುವವರಲ್ಲ, ಜೀವಕ್ಕೋಸ್ಕರ ನಾವು ಯೋಚನೆ ಮಾಡೋದಿಲ್ಲ. ನಾವೇ ಈ ರೀತಿ ಶೂರರಾಗಿದ್ದಾಗ ಅಥವಾ ಶೂರರಂತರ ನಾವಿದ್ದಾಗ ನೀವು ಯಾಕೆ ಹೆದರಬೇಕು, ನನ್ನನ್ನು ಬಿಟ್ಟು ಕಳುಹಿಸು ಅಂತ ಹೇಳಿಬಿಟ್ಟು ಮತ್ತೆ ಅವನೇನು ಮಾಡ್ತಾನೆ, ಮಾತನ್ನು ಮುಂದುವರಿಸ್ತಾನೆ. ಅಂದರೆ ನಾನು ಈ ರೀತಿ ಇದ್ದರೂ ಕೂಡ ಯುದ್ಧಕ್ಕೆ ಅಥವಾ ಇಂಥವ್ರಿಗೆ ನಾನು ಹೆದರ್ತಾ ಇಲ್ಲ. ನೀನು ಯಾಕೆ ಹೆದರುತ್ತೀಯಪ್ಪ, ನೀನು ರಾಜನ ಮಗ ಬೇರೆ, ಹೆದರೋದ್ರಿಂದ ಏನು ಸಿಗತ್ತೆ ಅಂತ ಹೇಳಿಬಿಟ್ಟು ಮಾತನ್ನು ನಿಲ್ಲಿಸೋದಕ್ಕೆ ಮುಂದಾಗ್ತಾನೆ. ಸೊ ಟೋಟಲ್ ಈ ಎರಡನೇ ಭಾಗದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಅರ್ಜುನನ ಪೌರುಷವನ್ನು ನಾವು ನೋಡೋದಕ್ಕೆ ಹೋಗ್ತೀವಿ. ಉತ್ತರನ ಅಸಹಾಯಕತೆಯನ್ನು ಕೂಡ ಈ ಭಾಗದಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.